ಅರ್ಥ ಮಾಡ್ಕೊಳ್ಳೋ. ಅವ್ರು ನನ್ನನ್ನು ಕೇಳಲೂ ಇಲ್ಲ, ವಿಚಾರಿಸ್ಲೂ ಇಲ್ಲ. ಎಲ್ಲ ಅವರವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಕಣೋ. ಶಂಕರಜ್ಜನಿಗೆ ಅಮ್ಮನವ್ರ ಪ್ರೇರಣೆ ಆಯ್ತಂತೆ. ಅಪ್ಪನಿಗೆ ಅಜ್ಜನ ವಿರುದ್ಧ ಮಾತಾಡೋ ಧೈರ್ಯ ಇಲ್ಲ. ಅಮ್ಮನೂ ಒಪ್ಕೊಂಡಿದ್ದಾರೆ. ಅಜ್ಜಿಗಂತೂ ನನ್ನನ್ನು ಮನೆಯಿಂದ ಅಟ್ಟಿದ್ರೆ ಸಾಕಾಗೋಗಿದೆ. ಮನೆಯಲ್ಲಿ ಇಂಥ ಪರಿಸ್ಥಿತಿ ಇರೋವಾಗ ನೀನಾದ್ರೂ ನನ್ನ ಜೊತೆ ಇರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ನ ಕೈ ಬಿಟ್ಬಿಟ್ಟಿಯಲ್ಲೋ. ನನಗೆ ಯಾರೂ ಇಲ್ಲ. ಗುರುಗಳೇ, ನೀವು ಕಲಿಸ್ಕೊಟ್ಟ ವಿದ್ಯೆ ನನ್ನ ಬಲ, ನಿಮ್ಮ ಆಶೀರ್ವಾದ ನನ್ನ ರಕ್ಷೆ. ಚಿಂತಿಸಬೇಡಿ, ಚಂದ್ರಾಧರನಲ್ಲ, ಅವನಂತ 100 ಜನ ಬಂದರೂ ಈ ಸೂರ್ಯಾಂಶ ಅವ್ರನ್ನ ಎದುರಿಸ್ತಾನೆ. ನಿಮ್ಮ ಆಸೆಯಂತೆ ಜಾಜಿನ ಮದುವೆ ಆಗಿ ಅವಳ ಗರ್ಭದಲ್ಲಿ ಜನಿಸೋ ಶ್ರೀಚಕ್ರ ಸ್ವರೂಪಿ ಮಗುವನ್ನ ನಿಮಗೆ ನೀಡ್ತೀನಿ ಗುರುಗಳೇ. ಇದು ನನ್ನ ಭಾಷೆ. ನೀನು ಇಷ್ಟು ಭರವಸೆ ಕೊಟ್ಟ ಮೇಲೆ ಮುಗೀತು ಸೂರ್ಯಾಂಶು. ನಾನಿನ್ನು ನಿಶ್ಚಿಂತೆಯಾಗಿರ್ತೀನಿ. ಆ ಶ್ರೀಚಕ್ರ ಸ್ವರೂಪಿಯಾದ ಮಗು ಜಾಜಿ ಗರ್ಭದಲ್ಲಿ ಹುಟ್ಟಿ ನನ್ನ ಕುಟೀರದಲ್ಲಿ ನಲಿಯುತ್ತೆ. ನಾವು ಬಯಸಿದ್ದನ್ನೆಲ್ಲ ಆ ಮಗುವಿನ ಮೂಲಕ ನಡೆಸೋ ಹಾಗಾಗುತ್ತೆ. ನಾನು ಶ್ರೀಚಕ್ರದ ಒಡೆಯನಾಗ್ತೀನಿ. ಚಕ್ರಾಧಿಪತಿ ಆಗ್ತೀನಿ. ಆದ್ರೆ ಗುರುಗಳೇ, ನನ್ನ ಮತ್ತು ಜಾಜಿ ಮದುವೆಗಿಂತ ಮುಂಚೆ ಆ ಸುಖದರ ಬಂದ್ಬಿಟ್ರೆ ಕೆಲಸ ಕೆಡುತ್ತಲ್ಲ, ಅದಕ್ಕೇನು ಮಾಡೋದು? ಆ ಚಿಂತೆ ನಿನಗೆ ಬೇಡ. ಅವನಿಲ್ಲಿಗೆ ಬರೋದು ಅಸಾಧ್ಯ. ಅದು ಹೇಗೆ? ಯಾಕಂದ್ರೆ ಅವನು ನನ್ನ ವಶದಲ್ಲಿದ್ದಾನೆ. ನನ್ನ ಕುಟೀರದ ಹಿಂದಿನ ಕೋಣೆಯಲ್ಲಿ ಅವನನ್ನು ಬಂಧಿಸಿದ್ದೇನೆ. ಬಾ, ತೋರಿಸ್ತೇನೆ. ಇರಲಿ, ಆ ವಿಷಯ ನೋಡಿಮ್ಮ, ಆ ಶಾಸ್ತ್ರಿಗಳು ನಿಮ್ಗೇನು ಹೇಳಿದ್ರು ಅಂತ ಹೇಳಿ ಅದರ ಅರ್ಥ ನಾನು ನಿಮಗೆ ಹೇಳ್ತೀನಿ. ಅವರು ಒಂದೊಂದು ಮಾತು, ಒಂದೊಂದು ಸಂಚಿನ ಪ್ರತೀಕ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಆಹಾ, ಬಂದ್ಬಿಟ್ರು ನನಗೆ ಬುದ್ಧಿ ಹೇಳಕ್ಕೆ. ಹೋಗ್ರಿ, ನಿಮ್ಮ ಕೆಲಸ ನೋಡ್ಕೊಡಿ. ನಿಮ್ಮಂಥ ಬರಿಗೈ ದಾಸನ್ನ ನಾನು ನಂಬಲ್ಲ. ಉಂಡು ಮನೆಗೆ 2 ಬಗೆಯುವಂಥ ನಿಮ್ಮನ್ನ ನಯಾ ಪೈಸಕ್ಕೂ ನಂಬಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳು ಅಂದ್ರೇನು, ಅವರ ವರ್ಚಸ್ಸೇನು? ಅವರು ಒಂದು ಮಾತು ಹೇಳಿದ್ರೆ ವೇದ ವಾಕ್ಯ ಇದ್ದಾಗೆ. ಅಂಥವ್ರ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ನಾಲಿಗೆಗೆ ಹುಳ ಬೀಳಿ. ಹೋಗ್ರಿ, ನಿಮ್ಮ ಕೆಲಸ ನೋಡ್ಕೊ ಹೋಗ್ರಿ. ಅವ್ರು ಹೇಳಿದ್ದೇನು, ನಾನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಹೋಗ್ರಿ ಹೋಗ್ರಿ. ಇವ್ರಿಗೆ ಎಷ್ಟು ಹೇಳಿದರೂ ಅರ್ಥವಾಗ್ತಿಲ್ವಲ್ಲ. ತಾಯಿ ತ್ರಿಪುರ ಸುಂದರಿ, ನೀನೇ ಕಾಪಾಡಬೇಕಮ್ಮ ಇವ್ರನ್ನ. ಲಲಿತಾ, ಲಲಿತಾ. ಏನಮ್ಮ? ಲಲಿತಾ, ಮೊದಲೆಲ್ಲ ನೀನು ಈಗಲೇ ಜಾಜಿಗೆ ಮದುವೆ ಬೇಡ ಅಂತಿದ್ದೆ, ಈಗ ಒಪ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಮದುವೆ ಇಷ್ಟನಾ?
ಒಪ್ಕೊಂಡಿರಲಿಲ್ಲ ನಿಜ. ಆದರೆ ಮಾವನವ್ರ ಮಾತನ್ನ ಮೀರೋದಕ್ಕಾಗತ್ತಾ? ಅವ್ರು ಏನೇ ಮಾಡಿದ್ರು ಜಾಜಿ ಒಳ್ಳೇದಕ್ಕೆ ಅಲ್ವಾ ಮಾಡೋದು. ಅದು ಸರಿ, ನಿನಗೇನಾದ್ರೂ ಹುಡುಗ ಒಪ್ಪಿಲ್ಲ ಅಂದರೆ ಹೇಳ್ಬಿಡು. ಆಮೇಲೆ ನಾಳೆ ಮಾವನಿಗೋಸ್ಕರವಾಗಿ ಒಪ್ಕೊಂಡೇನೋ ಮಾತು ಬರಬಾರ್ದು. ಅಮ್ಮ, ಒಳ್ಳೆ ವರ, ಒಳ್ಳೆ ಸಂಬಂಧ ಅಂತ ಮಾತೆಲ್ಲ ಏನೂ ಬರೋದಿಲ್ಲ ಬಿಡಿ. ಅಷ್ಟಕ್ಕೂ ಮಾವನವ್ರು ಎದುರಾಗಿ ಮಾತಾಡಿ ನಾ ಯಾವ ನರ್ಕಕ್ಕೆ ಹೋಗಲಿ? ಅಂದರೆ ಆ ಸುಖದರ ನಿನಗೆ ಒಪ್ಪಿಗೆ ಅನ್ನಂಗಾಯ್ತು. ಹೌದಮ್ಮ, ನನಗೆ ತುಂಬ ಒಪ್ಪಿಗೆ ಆಗಿದ್ದಾನೆ ಹುಡುಗ. ನಮ್ಮ ಜಾಜಿ ಆ ಹುಡುಗನ ಜೊತೆ ಸುಖವಾಗಿರ್ತಾಳೆ ಅಂತ ಅನ್ಸುತ್ತೆ. ಅಂದರೆ ನಮ್ಮ ಜಾಜಿನ ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಒಪ್ಪಿಗೆ ಇದೆಯಾ? ಇದೇನಮ್ಮ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ? ಎಲ್ಲರ ಸಮ್ಮುಖದಲ್ಲೇ ತಾನೇ ನಿಶ್ಚಯ ಮಾಡಿರೋದು. ಅದೆಲ್ಲ ಸರಿ, ಆದರೆ ತಾಯಿಯಾಗಿ ನಿನಗೊಂದು ಆಸೆ ಇರುತ್ತಲ್ವಾ, ನನ್ನ ಮಗಳನ್ನ ಇಂಥವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ನೆನ್ನೆ ಬಂದಿದ್ನಲ್ಲ ಹುಡುಗ ಸುಖದರ, ನಿನಗೆ ಒಪ್ಪಿಗೆನಾ? ಅಮ್ಮ, ಏನಾಗಿದೆ ನಿಮಗೆ? ಇಷ್ಟ ಇಲ್ಲದೆ ಇದ್ದಿದ್ರೆ ಇದೆಲ್ಲ ಆಗೋವಾಗ ನಾ ಸುಮ್ಮನೆ ಇರ್ತಾ ಇದ್ನ? ಮಾವನವರು ಮದುವೆಗೆ ಮುಹೂರ್ತ ಇಟ್ಟು ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಮದುವೆ ದೇವಸ್ಥಾನದಲ್ಲೇ ಮಾಡೋ ವಿಚಾರವಾಗಿ ಮಾತಾಡೋದಕ್ಕೆ ಹೋಗಿದ್ದಾರೆ. ಈಗ ನೀವು ಹೀಗೆಲ್ಲ ಅಂತ ಇದ್ದೀರಲ್ಲ. ಪಂಚಾಕ್ಷರಿ, ಪಂಚಾಕ್ಷರಿ, ಏನ್ ಶಾಸ್ತ್ರಿಗಳೇ? ಬಾರಯ್ಯ ಇಲ್ಲಿ. ಬಂದೆ ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ಈಗ ಇತ್ತೀಚೆಗೆ ದೇವಸ್ಥಾನದ ಹತ್ರ ಅಪರೂಪ ಆಗ್ಬಿಟ್ಟಿದ್ದೀರಿ. ಹೌದಪ್ಪ, ಮೊದಲ ಹಾಗೆ ಎಲ್ರಿಗೂ ಕಾಣಿಸೋ ಹಾಗೆ ಓಡಾಡೋ ಅಷ್ಟು ಶಕ್ತಿ ಇಲ್ವಲ್ಲಪ್ಪ. ಇದಾನೋ ವಿರೂಪಾಕ್ಷ? ಇದಾರೆ ಶಾಸ್ತ್ರಿಗಳೇ. ಸರಿ, ಶಂಕರ ಶಾಸ್ತ್ರಿಗಳು ಬಂದಿದ್ದಾರೆ ಅಂತ ಹೇಳಿ ಕೆರೆ ಅವನ್ನ. ಆಯ್ತು ಶಾಸ್ತ್ರಿ. ಎಲ್ಲರ ಅಭಿಪ್ರಾಯನೂ ಮುಖ್ಯ ಅಲ್ವಾ? ಅವತ್ತೇನೋ ನೀನು ಒಪ್ಪಿಗೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಒತ್ತಿ ಒತ್ತಿ ಕೇಳಿದೆ. ಒಪ್ಪದೆ ಏನು ಮಾಡ್ಲಮ್ಮ? ಮನೆ ಅಂದಮೇಲೆ 1000 ಭಿನ್ನಾಭಿಪ್ರಾಯಗಳಿರತ್ವೆ. ನಮ್ಮ ಅಭಿಪ್ರಾಯಗಳನ್ನ ಬದಿಗೊತ್ತಿ ಒಟ್ಟು ಒಮ್ಮತಕ್ಕೆ ಬರಬೇಕಲ್ವಾ? ಆಗಲೇ ತಾನೇ ಅದು ಮನೆ ಅನ್ನಿಸ್ಕೊಳ್ಳೋದು. ಯಜಮಾನ್ರೆ, ನಿಮ್ಮನ್ನು ನೋಡೋಕ್ಕೆ ಅಂತ ಶಂಕರ್ ಶಾಸ್ತ್ರಿಗಳು ಬಂದಿದ್ದಾರೆ, ನೀವು ಬರಬೇಕಂತೆ. ಓಹ್, ಶಂಕರ್ ಶಾಸ್ತ್ರಿ ಮಡಿಲಿದ್ದೀನಿ, ಸದ್ಯಕ್ಕೆ ಬರೋಕ್ಕಾಗೋದಿಲ್ಲ. ಏನು ವಿಷಯ ಅಂತ ಕೇಳ್ಕೊಂಬ. ಸರಿ ಯಜಮಾನ್ರೆ. ಒಂದು ವೇಳೆ ಈ ಮದುವೆ ನಡೆದ್ರೆ, ನಮ್ಮ ಜಾಜಿಗೆ ಆ ಸುಖದರ ತಾಳಿ ಕಟ್ಟಿದ್ರೆ ನನ್ನ ಹೆಣ ಬೀಳುತ್ತೆ ಅಷ್ಟೇ. ಆ ಸುಖಧರ್ನನ್ನ ನನ್ನ ಗುರುಗಳು ಬಂಧನದಲ್ಲಿಟ್ಟಿದ್ರು. ಈಗ ಅವನು ಕಾಣೆಯಾಗಿದ್ದಾನೆ. ಅವನನ್ನ ಬಂಧ ಮುಕ್ತ ಮಾಡ್ದವ್ ನನಗ್ ಬೇಕು. ಅವನ ಜೊತೆಲಿರೋ ಸುಖಧರನು ನನಗ್ ಬೇಕು.